ಮುಂಗಾರು ಪ್ರವೇಶಕ್ಕೆ ದಿನಗಣನೆ ಆರಂಭ ಆಗಿದೆ. ಅದಕ್ಕೂ ಮೊದಲು ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾದ ಪರಿಣಾಮ ರಾಜ್ಯದ ಹಲವು ಕಡೆಗಳಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಕೊಪ್ಪಳ ಜಿಲ್ಲೆಯಲ್ಲೂ ಕೂಡ ಧಾರಾಕಾರ ಮಳೆಯಾಗಿದೆ. ನಿನ್ನೆ ಸುರಿದ ಗಾಳಿ ಮಳೆಗೆ ರೈತ ಕಂಗಾಲಾಗಿದ್ದಾನೆ. ಕೊಪ್ಪಳ ತಾಲೂಕಿನ ಮುದ್ದಬಾಳ ಇಲ್ಲಿಯಲ್ಲಿ ರೈತರು ಕಂಗಾಲಾಗಿರುವಂಥದ್ದು ಅಕಾಲಿಕ ಮಳೆಗೆ. 1 ಎಕರೆಯಲ್ಲಿ ಬೆಳೆದಿದ್ದಂತಹ ವೀಳ್ಯದೆಲೆ ಇದೆಯಲ್ಲ, ಅದು ಸಂಪೂರ್ಣವಾಗಿ ಧಾರಾಕಾರ ಮಳೆಗೆ ಹಾಳಾಗಿದೆ. ಗಾಳಿ ಮಳೆಗೆ ವೀಳ್ಯದೆಲೆಯ ಬಳ್ಳಿ ನೆಲಕಚ್ಚಿರುವಂಥದ್ದು. 5 ಲಕ್ಷ ರೂಪಾಯಿ ಖರ್ಚು ಮಾಡಿ ಬೆಳೆಯನ್ನು ಹಾಕಿರ್ತಾರೆ ರೈತ ನಾಗರಾಜ್ ಅವರು. ಇನ್ನೇನು ಎಲೆಯನ್ನು ಕೊಯ್ಯಬೇಕು ಅನ್ನುವಂತಹ ಸಂದರ್ಭದಲ್ಲಿಯೇ ಏಕಾಏಕಿಯಾಗಿ ಸುರಿದಂತಹ ಮಳೆ ಎಲ್ಲವನ್ನು ಕೂಡ ಹಾಳು ಮಾಡಿದೆ. ಅದರ ಪರಿಣಾಮ ಏನಾಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ವೀಳ್ಯದೆಲೆ ಬಳ್ಳಿ ಸಂಪೂರ್ಣವಾಗಿ ನೆಲಕಚ್ಚಿದೆ. ಬರೀ ಮಳೆ ಬಂದಿದ್ರೆ ಪ್ರಾಬ್ಲಮ್ ಆಗ್ತಿರಲಿಲ್ಲ. ರಭಸವಾದ ಗಾಳಿಯ ಪರಿಣಾಮ ವೀಳ್ಯದೆಲೆಯ ಬಳ್ಳಿ ಸಂಪೂರ್ಣವಾಗಿ ನೆಲಕಚ್ಚಿದ್ದು, ಅದರ ಮೇಲೆಲ್ಲ ಮರಗಳು ಬಿದ್ದಿದ್ದಾವೆ. ಹಾಗಾಗಿ ಬೆಳೆ ಸಂಪೂರ್ಣವಾಗಿ ನಷ್ಟ ಆಗಿದೆ.